ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇವತ್ತಿನ ಶ್ರೀ ರಾಘವೇಂದ್ರ ದರ್ಶನದಿಂದ ಸನ್ಯಾಸಕ್ಕೆ ಕರೆಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಸುಧೀಂದ್ರ ತೀರ್ಥರಿಗೆ ತಾವು ಅಲಂಕರಿಸಿದ ಪೀಠದ ಮಹತ್ವ ತಿಳಿದಿತ್ತು. ಆ ಪೀಠವನ್ನು ತಾವು ಯಶಸ್ವಿಯಾಗಿ ನಿರ್ವಹಿಸಿದರೆ ಸಾಲದು, ಅಷ್ಟೇ ಯಶಸ್ವಿಯಾಗಿ ನಿರ್ವಹಿಸಬಲ್ಲ ವ್ಯಕ್ತಿಗೆ ಅದನ್ನು ಒಪ್ಪಿಸುವ ಕಾರ್ಯವನ್ನು ಮಾಡಬೇಕು. ಯೋಗ್ಯ ಸನ್ಯಾಸಿಗಳಿಗೆ ಇಂತಹ ಯೋಚನೆ ಅವರು ಪೀಠವೇರಿದ ದಿನದಿಂದಲೇ ಬಂದಿರುತ್ತದೆ. ದೇವರನ್ನು ಪೂಜಿಸುವ ಕಣ್ಣು ತಮ್ಮ ಅನಂತರ ಅವನ ಪೂಜೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲ ಯೋಗ್ಯ ವ್ಯಕ್ತಿಯನ್ನು ಹುಡುಕುತ್ತಲೇ ಇರುತ್ತದೆ. ಸನ್ಯಾಸಿಯಾಗಲು ಸಂಸಾರವನ್ನು ಬಿಟ್ಟರೆ ಸಾಲದು, ಅದರ ಮೇಲಿನ ಮೋಹವನ್ನು ಬಿಡಬೇಕು. ಕಂಸಾರಿಯನ್ನು ಭಜಿಸುವ ಅಚಲ ನಿಷ್ಠೆ ಇರಬೇಕು. ಪೀಠಾಧಿಪತಿಯಾಗಲು ಇವೆರಡೂ ಸಾಲದು. ಶಿಷ್ಯರನ್ನು ಸಂಸಾರದಲ್ಲಿ ಬೀಳದಂತೆ ಎಚ್ಚರಿಸಬಲ್ಲ, ಜನಾರ್ದನನತ್ತ ಅವರ ಮನಸ್ಸನ್ನು ಸೆಳೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿರಬೇಕು. ಅದಕ್ಕೆ ತತ್ವಜ್ಞಾನ ಬೇಕು. 16 ಶಾಸ್ತ್ರಗಳ ಪಾಂಡಿತ್ಯವಿರಬೇಕು. ಅಪೂರ್ವ ಪಾಠ ಪ್ರವಚನಗಳ ಕೌಶಲವೂ ಇರಬೇಕು. ಜನರ ಮನಸ್ಸನ್ನು ಅರಿತು ತತ್ವಗಳನ್ನು ಬಿಂಬಿಸುವ ಚಾತುರ್ಯವಿರಬೇಕು. ತಾವು ಮಾತ್ರ ದೇವರ ಪೂಜೆ ಮಾಡಿದರೆ, ವ್ರತೋಪವಾಸ ಮಾಡಿದರೆ, ಶಾಸ್ತ್ರ ಓದಿದರೆ ಸಾಲದು. ತಮ್ಮ ಶಿಷ್ಯ ವರ್ಗವೂ ಸಹ ದೇವ ಪೂಜೆ ಮಾಡುವಂತೆ, ವ್ರತೋಪವಾಸ ಆಚರಿಸುವಂತೆ, ಶಾಸ್ತ್ರ ಓದುವಂತೆ ಪ್ರೇರೇಪಿಸಬಲ್ಲ ವರ್ಚಸ್ಸಿರಬೇಕು. ಶಿಷ್ಯರಿಗೆ ತಿಳಿ ಹೇಳುವ ಸಾಮರ್ಥ್ಯದೊಂದಿಗೆ ವಾದಿಗಳನ್ನು ಜಯಿಸಬಲ್ಲ ಅಪೂರ್ವ ವಾದ ಕೌಶಲವೂ ಇರಬೇಕು. ಸಿದ್ಧಾಂತವನ್ನು ಪ್ರಶ್ನಿಸಲು ಯಾವುದೇ ವಾದಿ ಎಂದು ಗೃಹಸ್ಥರ ಬಳಿ ಬರುವುದಿಲ್ಲ. ಪೀಠಾಧಿಪತಿಗಳನ್ನು ಹುಡುಕಿಕೊಂಡು ಹೊರಡುತ್ತಾನೆ. ಸಿದ್ಧಾಂತ ಪ್ರಸಾರದೊಂದಿಗೆ ಅಂತಹ ವಾದಿಗಳನ್ನು ಸೋಲಿಸಿ ಸಿದ್ಧಾಂತವನ್ನು ಸಂರಕ್ಷಿಸುವ ಹೊಣೆ ಸದಾ ಪೀಠಾಧೀಶರ ಮೇಲಿರುತ್ತದೆ. ಅದಕ್ಕೆ ಹಲವಾರು ಶಾಸ್ತ್ರಗಳ ತಲಸ್ಪರ್ಶಿ ಪಾಂಡಿತ್ಯದೊಂದಿಗೆ ವಾದ ಕೌಶಲವೂ ಇರಬೇಕು. ವಿದ್ಯೋಪದೇಶದೊಂದಿಗೆ ವಿದ್ವಾಂಸರನ್ನು ಸಂರಕ್ಷಿಸುವ ಹೊಣೆಯನ್ನು ಪೀಠಾಧಿಪತಿಗಳು ಹೊರಬೇಕಾಗುತ್ತದೆ. ಆಸ್ತಿಕ್ಯ ಬುದ್ಧಿಯ ರಾಜ ಮಹಾರಾಜರುಗಳು ಇಲ್ಲವಾಗುತ್ತಿರುವ ಈ ಕಾಲದಲ್ಲಂತೂ ಪೀಠಾಧಿಪತಿಗಳಿಗೆ ಇಂಥ ಹೊಣೆ ಇನ್ನೂ ಹೆಚ್ಚು. ವಿದ್ಯಾಪ್ರಸಾರಕ್ಕೆ ಪಾಂಡಿತ್ಯ ಮತ್ತು ಪಾಠ ಪ್ರವಚನಗಳೊಂದಿಗೆ ವಿದ್ವಾಂಸರ ಸಹಕಾರವೂ ಬೇಕು. ವಿದ್ವಾಂಸರನ್ನು ತಯಾರು ಮಾಡದೆ ಎಂದೂ ವಿದ್ಯಾಪ್ರಸಾರ ಸಾಧ್ಯವಿಲ್ಲ. ಔದಾರ್ಯವಿಲ್ಲದೆ ಎಂದೂ ವಿದ್ವಾಂಸರು ಸಿಕ್ಕುವುದಿಲ್ಲ. ಆರ್ತರಾಗಿ ಬರುವ ಶಿಷ್ಯರಿಗೆ ಜ್ಞಾನದಾನದೊಂದಿಗೆ ಅವರ ಸಾಂಸಾರಿಕ ಕ್ಲೇಶಗಳನ್ನು ಪರಿಹರಿಸಬಲ್ಲ ಯೋಗಸಿದ್ಧಿ ತಪಶಕ್ತಿಗಳೂ ಇರಬೇಕು. ಇವುಗಳೊಂದಿಗೆ ಮುಂದಿನ ಜನರಿಗೆ ತತ್ವಜ್ಞಾನದ ಚಿಂತೆಯನ್ನು ತಲುಪಿಸಬಲ್ಲ ಅಮೂಲ್ಯ ಗ್ರಂಥಗಳನ್ನು ಯಥೋಚಿತವಾಗಿ ರಚಿಸುವ, ಉಪಲಬ್ಧ ಗ್ರಂಥಗಳನ್ನು ಯಥಾಸ್ಥಿತಿಯಲ್ಲಿ ಸಂರಕ್ಷಿಸುವ ಸಾಮರ್ಥ್ಯವೂ ಇರಬೇಕು. ತತ್ವ ಪ್ರಸಾರಕ್ಕಾಗಿ ಸಂಚಾರಕ್ಕಾಗಿ ದೇಹದಾರ್ಢ್ಯ, ಎಲ್ಲಕ್ಕೂ ಮೂಲವಾದ ತತ್ವದಾರ್ಢ್ಯ, ಇಂತಹ ಅನೇಕ ಗುಣಗಳಲ್ಲಿ ಯಾವುದು ಕಡಿಮೆಯಾದರೂ ಅದೊಂದು ನ್ಯೂನತೆಯೇ ಸರಿ. ಇಷ್ಟೆಲ್ಲ ತಿಳಿದಿದ್ದ ಶ್ರೀ ಸುಧೀಂದ್ರರಿಗೆ ಅಂತಹ ವ್ಯಕ್ತಿ ಎಲ್ಲ ಕಾಲಕ್ಕೂ ಸಿಕ್ಕುವುದಿಲ್ಲ ಎಂಬ ಅರಿವೂ ಇತ್ತು. ಆದರೆ ತಮಗೆ ಅಂತಹ ವ್ಯಕ್ತಿ ಸಿಕ್ಕುವುದಿಲ್ಲ ಎಂಬ ನಿರಾಶೆ ಮಾತ್ರ ಎಂದು ಇರಲಿಲ್ಲ. ಅವರ ಒಳಮನಸ್ಸು ಅನೇಕ ಬಾರಿ ನುಡಿದಿತ್ತು, ನಮಗಂತೂ ಅಂತಹ ಯೋಗ್ಯ ಉತ್ತರಾಧಿಕಾರಿ ನಿಶ್ಚಿತವಾಗಿ ಸಿಕ್ಕುವನು.
ತಮ್ಮ ಪೀಠ ಸ್ವೀಕಾರದ ದಿನದಿಂದಲೂ ಅಂತಹ ವ್ಯಕ್ತಿಯ ಅನ್ವೇಷಣೆಯಲ್ಲಿದ್ದ ಶ್ರೀ ಸುಧೀಂದ್ರರಿಗೆ ವೆಂಕಟನಾಥರನ್ನು ಮೊದಲ ಬಾರಿ ಕಂಡಾಗಲೇ ತಮ್ಮ ಉತ್ತರಾಧಿಕಾರಿಯನ್ನು ಕಂಡ ಅನುಭವವಾಗಿತ್ತು. ತಮ್ಮ ಶಿಷ್ಯನಾಗಿ ತಮ್ಮ ಬಳಿ ನೆಲೆಸಿದಾಗಲಂತೂ ಆ ಯೋಚನೆ ಇನ್ನೂ ಸ್ಪಷ್ಟವಾಗಿತ್ತು. 10 ಪ್ರಸಂಗಗಳಲ್ಲಿ ಕಂಡ ಅವರ ಪಾಠ ಪ್ರವಚನ ಕೌಶಲ, ವಿದ್ಯಾರ್ಜನೆಯ ಕಾತರ, ಅಪಾರವಾದ ಕೌಶಲ, ತುಂಬು ಸಜ್ಜನಿಕೆ, ಪ್ರಶಾಂತ ಮನೋಭಾವ ಮೊದಲಾದ ಗುಣಗಳನ್ನು ಕಂಡಾಗ ಆ ಯೋಚನೆ ತೀರ್ಮಾನವೇ ಆಗಿಬಿಟ್ಟಿತ್ತು. ಅವರ ದಾರಿದ್ರ್ಯ ಮತ್ತು ಅವರು ಅದನ್ನು ಎದುರಿಸಿದ ಮನಸ್ಥೈರ್ಯಗಳನ್ನು ಶಿಷ್ಯರ ಮೂಲಕ ರಹಸ್ಯವಾಗಿ ತಿಳಿದು ಅವರಿಗೇ ಪೀಠ ಎಂದು ಪೂರ್ಣವಾಗಿ ನಿಶ್ಚಯಿಸಿ ಬಿಟ್ಟಿದ್ದರು. ಆ ಮೊದಲೇ ವಿರಕ್ತರಾಗಿ ತಮ್ಮ ಬಳಿ ಬಂದು ಸನ್ಯಾಸವನ್ನು ಯಾಚಿಸಿದ್ದ ಒಬ್ಬರಿಗೆ ಶ್ರೀ ಯಾದವೇಂದ್ರ ತೀರ್ಥರೆಂದು ಹೆಸರಿಟ್ಟು ಯತ್ಯಾಶ್ರಮವನ್ನು ಕೊಟ್ಟಿದ್ದರು. ಅದರ ಹಿಂದೆ ಅವರಿಗೆ ಪೀಠವನ್ನು ಒಪ್ಪಿಸುವ ಯೋಚನೆ ಇರಲಿಲ್ಲ. ಪೀಠ ತೆಗೆದುಕೊಳ್ಳುವ ಯೋಚನೆ ಯಾದವೇಂದ್ರರಿಗೂ ಇರಲಿಲ್ಲ. ಅಂತೂ ವೆಂಕಟನಾಥರ ಮುಂದೆ ಆ ವಿಷಯವನ್ನು ಪ್ರಸ್ತಾಪಿಸಬೇಕು ಎಂಬ ವಿಚಾರದಲ್ಲಿದ್ದಾಗಲೇ ಶ್ರೀ ಸುಧೀಂದ್ರರಿಗೆ ಸ್ವತಃ ಶ್ರೀರಾಮದೇವರಿಂದ ಮೇಲೆ ಹೇಳಿದಂತೆ ಸೂಚನೆಯಾಯಿತು. ಸ್ವಪ್ನ ಸೂಚನೆಯಾದ ಮೇಲೆ ಶ್ರೀ ಸುಧೀಂದ್ರರು ತಡ ಮಾಡಲಿಲ್ಲ. ಅಂದೇ ಪಾಠ ಪ್ರವಚನಗಳು ಮುಗಿದು ಇತರ ಶಿಷ್ಯರು ಅಲ್ಲಿಂದ ತೆರಳಿದ ಮೇಲೆ ವೆಂಕಟನಾಥರ ಮುಂದೆ ಮೆಲ್ಲಗೆ ಮಾತು ತೆಗೆದರು. ಶ್ರೀರಾಮದೇವರಿಗೆ ಇನ್ನು ಮೇಲೆ ನಿಮ್ಮಿಂದ ಪೂಜೆಯಾಗಬೇಕಂತೆ. ಮುಂದಿನ ಭಾಗದಲ್ಲಿ ಶ್ರೀ ರಾಘವೇಂದ್ರ ದರ್ಶನದಿಂದ ಸನ್ಯಾಸವೋ ಸಂಸಾರವೋ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಮೂಲರಾಮಾರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.